ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡೇ 2 ಬರೋಕ್ಕಿಂತ ಮುಂಚೆ ಡೇ 3 ನಾವು ಯಾರ ಭರವಸೆ ಮೇಲಿದ್ದೀವಿ ಅಂತಂದ್ರೆ ಬುಮ್ರಾ ಅವರ ಭರವಸೆ ಮೇಲಿದ್ದೀವಿ ಅಂತ. ಯಾಕಂತಂದ್ರೆ ಗುರು, ಬುಮ್ರಾ ಬೌಲಿಂಗ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದು ಆಗುತ್ತೆ ಅಂತ. ಬಟ್ ಬುಮ್ರಾ ಇಲ್ಲದೆ ಬೇರೆಯವ್ರು ಏನಾದ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಬರೀ ಆ ಕಡೆ ಈ ಕಡೆ ಏನೇನೋ ಆಗ್ತಾ ಇದೆಯಲ್ಲ ಅನ್ನೋ ತರ ಆಗ್ಬಿಡ್ತು ಡೇ 2 ಅಲ್ಲಂತೂ. ಸ್ಪೆಷಲ್ ಏನಂದ್ರೆ ಬುಮ್ರಾ ಅವರು ಗ್ಯಾಪ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಈ ರೂಟ್ ಅವ್ರ ವಿಕೆಟ್ ತೆಗಿತಾರೆ ನೋಡಿ. ಅಬ್ಬಬ್ಬ ಏನ್ ಗುರು ಅದು ಬೌಲಿಂಗ್. ಬುಮ್ರಾ ಇಲ್ಲ ಅಂತಂದ್ರೆ ಒಂಥರ ಹೆಂಗಂತಂದ್ರೆ ಇದು ಹಲ್ಲಿಲ್ಲದ ಹಾವಾಗುತ್ತಾ ನಮ್ಮ ಬೌಲಿಂಗ್ ಅಟ್ಯಾಕ್ ಅನ್ನೋ ತರ ಆಗ್ತಾ ಇದೆ. ಬಟ್ ಅಂದ್ರೆ ಇದು ಇನ್ನೂ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಹಂಗೆಲ್ಲ ಹೇಳಕ್ ಆಗಲ್ಲ ನಮ್ಮ ಬೌಲಿಂಗ್ ಯಾಕೆ ಹಿಂಗಾಯ್ತು ಹಂಗೆ ಅಂತ. ಅಂದ್ರೆ ಯಾರು ಕಾಂಜಿ ಪಿಂಜಿ ಬೌಲರ್ಸ್ ಅಲ್ಲ ಗುರು, ಎಲ್ಲ ಕ್ವಾಲಿಟಿ ಬೌಲರ್ಸ್ ಇದ್ದಾರೆ ನಮ್ ಕಡೆ. ಬಟ್ ಅಂದ್ರೆ ಇವತ್ತು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು. ಡೇ 2 ಅಲ್ಲಿ ಬುಮ್ರಾ ಬಿಟ್ರೆ ಬಾಕಿ ಯಾರು ಬೌಲಿಂಗು ಅಷ್ಟೊಂದೇನು ಕ್ರೇಜಿ ಆಗಿ ಮಾಡ್ಲಿಲ್ಲ. ಅಂದ್ರೆ ಸ್ವಲ್ಪ ಲಕ್ಕು ಇರ್ಲಿಲ್ಲ ಅಂತ ಹೇಳ್ಬೋದು. ಸ್ಪೆಷಲಿ ನಮ್ಮ ಸಿರಾಜ್, ನಮ್ಮ DSP ಅವ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಹಂಗೆ ಅನ್ನಿಸ್ತು. ನಾನು ಏನಕ್ಕೆ ಫಸ್ಟ್ಗೆನೆ ಬೌಲಿಂಗ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಡೇ 3 ಏನ್ ಮಾಡ್ತಾರೆ ಏನೋ ಅಂತ ಸ್ವಲ್ಪ ಅದೇ ತಲೆಯಲ್ಲಿದೆ. ಅದು ಬಿಟ್ರೆ ಈ ಕಡೆ ಡೇ 2 ಅಲ್ಲಿ ನಮ್ಮ ಸ್ಪೈಡಿ ಪಂತ್ ಅವರ ಒಂದು ಸೆಂಚುರಿ ಬಗ್ಗೆ ಮಾತಾಡೋದಿದೆ. ಆಮೇಲೆ 430 ಇಂದ 471 ವರೆಗೂ ಏನೇನಾಯ್ತು ಅದ್ರ ಬಗ್ಗೆ ಎಲ್ಲ ನೀಟಾಗಿ ಮಾತಾಡೋಣ ಗುರು. ಏನಂದ್ರೆ ಸಿಂಪಲ್, ಡೇ 2 ಅಲ್ಲಿ ನಾವು 359 ಫಾರ್ 3 ಇರ್ತೀವಿ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ಈ ಕಡೆ ಕ್ಯಾಪ್ಟನ್ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್, ಆಮೇಲೆ ವೈಸ್ ಕ್ಯಾಪ್ಟನ್ ರಿಷಬ್ ಪಂತ್ ಇಬ್ರು ನೆಕ್ಸ್ಟ್ ಲೆವೆಲ್ ಜುಗಲ್ ಬಂದಿ ಮಾಡಿರ್ತಾರೆ. ನಿನ್ನೆ ಪಾರ್ಟ್ನರ್ಶಿಪ್ ಸೈಕಾಗಿ ಬಂದಿರುತ್ತೆ. ಸೊ ಇವತ್ತು ಕೂಡ ಸ್ಟಾರ್ಟ್ ಮಾಡ್ತಾರೆ ಗುರು ಅದೇ ತರ. ಅಂದ್ರೆ ಡ್ರಿಂಕ್ಸ್ ಬರೋವರೆಗೂ ಫಸ್ಟ್ ಸೆಷನ್ ಅಲ್ಲಿ ಡ್ರಿಂಕ್ಸ್ ಬರೋವರೆಗೂ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್. 52 ರನ್ಸ್ ಏನು, 0 ವಿಕೆಟೇ ಕೊಡಲ್ಲ. ಸೊ 430 ರನ್ಸ್ ಆಗಿರುತ್ತೆ. 430ವರೆಗೂ ಇಬ್ರು ರಾಜ್ಗೆದ್ಬಿಟ್ಟು ಬ್ಯಾಟಿಂಗ್ ಮಾಡಿರ್ತಾರೆ. ಈ ಕಡೆ ನಮ್ಮ ಗಿಲ್ ಅವರು 147 ರನ್ ಹೊಡೆದಿರ್ತಾರೆ. ಈ ಕಡೆ ನಮ್ಮ ಪಂತ್ ಅಣ್ಣ ಅಂತೂ ಸೆಂಚುರಿನೂ ಮುಗಿಸಿರ್ತಾರೆ. ಸೊ ಫಸ್ಟ್ ಹೇಳೋದಾದ್ರೆ ನಮ್ಮ ಪಂತ್ ಅಣ್ಣ ಗುರು, ಸ್ಪೈಡಿ ರಿಷಬ್ ಪಂತ್ ಅಂದ್ರೆ ಏನ್ ಗೊತ್ತಾ, ಅನ್ಪ್ರೆಡಿಕ್ಟೇಬಲ್. ಆಮೇಲೆ ಯಾವಾಗ ಯಾವ್ದು ಬಾಲ್ನ ಇವರು ಡಿಫೆಂಡ್ ಮಾಡ್ತಾರೆ, ಯಾವ ಬಾಲ್ನ ಮುಂದೆ ಬಂದು ಜುಪ್ ಅಂತ 6 ಹೊಡಿತಾರೆ ಒಂದು ಗೊತ್ತಿಲ್ಲ. ಅವ್ರ ಮೈಂಡ್ ಅಲ್ಲಿ ಏನ್ ಓಡುತ್ತೆ ಅಂತ ಇಲ್ಲಿವರೆಗೂ ರೀಡ್ ಮಾಡಕ್ ಯಾರಿಗೂ ಆಗಿಲ್ಲ, ಮುಂದೇನೂ ಆಗಲ್ಲ ಅಂತ ಅನಿಸ್ತಾ ಇದೆ ಗುರು. ಯಾಕಂತಂದ್ರೆ ಟೆಸ್ಟ್ ಕ್ರಿಕೆಟ್ ಅಂದ್ರೆ ಟೆಸ್ಟ್ ಯಾವ ರೀತಿ ಆಡ್ಬೇಕು ಅಂತ ಹೇಳ್ಬಿಟ್ಟು ಒಂದು ಫಾರ್ಮುಲಾ ಇರುತ್ತೆ. ಅಂದ್ರೆ ಆ ಫಾರ್ಮುಲಾನ ನಮ್ಮ ರಿಷಬ್ ಪಂತ್ ಅವರು ಕ್ರ್ಯಾಕ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಗುರು. ಸ್ಪೆಷಲಿ 99 ಆಗಿರುತ್ತೆ, ಮುಂದೆ ಬಂದು ಜುಪ್ ಅಂತ 6 ಹೊಡಿತಾರಪ್ಪ. ಅದು ಬಶೀರ್ ಅಣ್ಣಗೆ ಕ್ರೇಜಿ ಬ್ಯಾಟಿಂಗ್ ಗುರು. ಸೊ ಈ ಕಡೆ ನಮ್ಮ ಸುನಿಲ್ ಗವಾಸ್ಕರ್ ಅವರು. ಸೊ BGT ಅಲ್ಲಿ ಆ ಟೈಮಲ್ಲಿ ಏನಾಗಿತ್ತು ಗೊತ್ತಿರೋದೆ ನಿಮ್ಗೆಲ್ಲ. ಸ್ಟುಪಿಡ್ ಅಂತ ಇದ್ರು. ಬಟ್ ಇವತ್ತು ಸೂಪರ್ ಅನ್ನೋ ತರ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಮಾಡಿದ್ರು. ಅದು ರಿಯಾಕ್ಷನ್ ಹಂಗೆ ಆಯ್ತು ಗುರು. ಅಂದ್ರೆ ರಿಯಾಕ್ಷನ್ ಇನ್ ದ ಸೆನ್ಸ್ ಆ ಸೆಲೆಬ್ರೇಷನ್ ಸೈಕ್ ಆಗಿತ್ತು. ಒಂಥರ ಇಂಟರ್ನ್ಯಾಷನಲ್ ಯೋಗ ದಿನ ಹಿಂಗೆ ಫುಲ್ ಫ್ಲಿಪ್ ಎಲ್ಲ ಹೊಡೆದು ಆ ತರ ಕ್ರೇಜ್ ಆಗಿತ್ತು ನಮ್ಮ ಪಂತ್ ಅವ್ರದ್ದು ಒಂದು ಸೆಲೆಬ್ರೇಷನ್. ಆಮೇಲೆ ಆ ಸೆಂಚುರಿ ಕೂಡ ಸ್ಪೆಷಲ್ ಗುರು. ಯಾಕಂತಂದ್ರೆ ಇವ್ರು ಇಲ್ಲಿವರೆಗೂ 7 ಸೆಂಚುರಿ ಹೊಡೆದಿದ್ದಾರೆ. ಆ 7 ಸೆಂಚುರೀಸ್ ಅಲ್ಲಿ 5 ಸೆಂಚುರೀಸ್ ಸೇನಾ ಕಂಟ್ರೀಸ್ ಅಲ್ಲೇ ಬಂದಿದೆ ಗುರು. ಇನ್ನು ಆ 7 ಸೆಂಚುರೀಸ್ ಒಂದ್ ಕಡೆ ಆದ್ರೆ 790s ಗುರು. 90s ಅಲ್ಲಿ 7 ಸರಿ ಔಟ್ ಆಗಿದ್ದಾರೆ. ಸೊ ಆ ತರ ನೋಡೋದಾದ್ರೆ 14 ಸೆಂಚುರಿ ಆಗಿರೋದು ಇಲ್ಲಿವರೆಗೂ ನಮ್ಮ ರಿಷಬ್ ಪಂತ್, ಸ್ಪೈಡಿ ಪಂತ್ ಅವ್ರ ಕಡೆಯಿಂದ. ಬಟ್ ಏನೇ ಹೇಳಿ ಸೂಪರ್ ಬ್ಯಾಟಿಂಗ್ ಹೋಗೋರು. 134 ರನ್ ಹೊಡಿತಾರೆ. ಬಟ್ ಶುಭ್ಮನ್ ಗಿಲ್ 147 ರನ್ ಹೊಡೆದಿರ್ತಾರೆ. ಕ್ಯಾಪ್ಟನು ಇನ್ನೇನ್ 6 ಹೊಡ್ಬಿಟ್ಟು 150 ಮಾಡೋಣ ಗುರು ಅಂತ ಏನೋ ತಲೆಯಲ್ಲಿ ಬರುತ್ತೆ ಅನ್ಕೊಳ್ತೀನಿ. ಆ ಟೈಮಲ್ಲಿ ಜುಪ್ ಅಂತ ಮುಂದೆ ಬಂದ್ಬಿಟ್ಟು ಹೊಡಿಯಕ್ ಹೋಗ್ತಾರೆ. ಶೋಯಬ್ ಬಶೀರ್ ಅಣ್ಣ ಅಂತೂ ಈ ಶುಭ್ಮನ್ ಗಿಲ್ ಅವ್ರದ್ದು ವಿಕೆಟ್ ತೆಗಿತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ನಮ್ಮ ಕರುಣ್ ನಾಯರ್ ಗುರು, ತುಂಬಾ ಡಿಸಪಾಯಿಂಟ್ ಆಯ್ತು ನನ್ಗಂತೂ ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ. 8 ವರ್ಷಗಳ ನಂತರ ನೀವು ಕಮ್ ಬ್ಯಾಕ್ ಮಾಡ್ತಿದ್ದೀರಾ. ಸೊ ಅಟ್ಲೀಸ್ಟ್ ಒಂದು 30-40 ಮಿನಿಮಮ್ ಬರುತ್ತೆ ಅಂತ ಅನ್ಕೊಂಡಿದೆ ಗುರು. ಅದು ಫುಲ್ ಫಾಸ್ಟ್ ಆಗಿ ಹೊಡಿತಾರೆ, ಸ್ವಲ್ಪ ಟೆಂಪರ್ಮೆಂಟ್ ಸಖತ್ತಾಗಿ ತೋರಿಸ್ತಾರೆ, ಹಂಗೋ ನೀಟಾಗಿ ಆಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಡಕ್ ಹೋದ್ರು ಗುರು, ಡ್ರೈವ್ ಹೊಡಿಯೋಕ್ ಹೋದ್ರು. ಬೇಗ ಒಂದು ಕವರ್ ಡ್ರೈವ್ ಬರ್ಲಿ, ಒಂದು 4 ಹೊಡಿಯೋಣ ಅಂತ ಏನೋ ಟೆಂಟೇಟಿವ್ ಆಗಿ ಹೊಡೆದ್ರು ಅಂತ ಅನ್ಸುತ್ತೆ. ಫುಲ್ ಫಾಸ್ಟ್ ಆಗಿ ಹೊಡಿಲಿಲ್ಲ. ಸಡನ್ ಆಗಿ ಈ ಕಡೆ ಕ್ಯಾಚ್ ಹಂಗೆ ಇತ್ತು ಗುರು, ಸ್ಟನ್ನರ್ ಕ್ಯಾಚ್ ಅಂತ ಹೇಳ್ಬೋದು ಪೋಪ್ ಕಡೆಯಿಂದ. ಸೂಪರ್ ಕ್ಯಾಚು. ಅಲ್ಲಿ ಏನಂದ್ರೆ ಈ ಕಡೆ ಜಡೇಜಾ ಬರ್ತಾರೆ, ಆಮೇಲೆ ಪಂತ್. ಸೊ 134 ರನ್ ಹೊಡೆದಿರುವಂತ ಪಂತ್ ಗುರು. ಅಂದ್ರೆ ಅವರು ಹೆಂಗಂತಂದ್ರೆ ನಿಂತ್ರೆ ಇನ್ನೂ ಒಂದು ಜುಬು ಅಂತ 6 ಎಲ್ಲ ಹೊಡೆದಿರೋರೇನೋ. ಬಟ್ ಆ ಟೈಮಲ್ಲಿ ಇದೇನೋ ಸ್ವಿಂಗ್ ಆಗ್ತಾ ಇತ್ತು ಬಾಲು ಅಂತ. ಯಾಕಂತಂದ್ರೆ ಈ ಕಡೆ ಟಂಗ್ ಅಣ್ಣ, ನಾನು ನಿನ್ನೆ ಹೇಳ್ದಂಗೆ ನಾಲ್ಗೆ ಎಲ್ಲ ತರ ಬೌಲಿಂಗ್ ಮಾಡ್ತಿದ್ದಲ್ಲಪ್ಪ ಅಣ್ಣ ಅಂತ ಹೇಳ್ತಾ ಇದ್ದೆ. ಬಟ್ ಈ ಒಂದು ಡೇ 2 ಅಲ್ಲಿ ಅಣ್ಣ ಫುಲ್ ಉದ್ದದ ನಾಲ್ಗೆನೆ ತಗೊಂಡ್ ಬಂದು ಬೌಲಿಂಗ್ ಮಾಡ್ದಂಗೆ ಗುರು. ಯಾಕಂತಂದ್ರೆ ರಿಷಬ್ ಪಂತ್ ಅಲ್ಲ ಸೆಫ್ಟಿ ಬ್ಯಾಟ್ಸ್ಮನ್ಗೆ ಗೊತ್ತೇ ಆಗ್ಲಿಲ್ಲ ಗುರು ಬಾಲ್ ಹೆಂಗ್ ಬಂತು ಅಂತ. ಸಡನ್ ಆಗಿ ಜುಪ್ ಅಂತ ಇನ್ ಸ್ವಿಂಗ್ ಒಳಗಡೆ ಬುಸುಕ್ ಅಂತ ಬಂದ್ಬಿಡ್ತು. ಇವರು ಬ್ಯಾಟು ಇಡ್ಲಿಲ್ಲ, ಆ ತರ ಒಂದು ಬ್ಯಾಂಬೂಸಲ್ ಬೌಲಿಂಗ್ ಅಂತಾರಲ್ಲ ಆ ತರ ಆಗ್ಬಿಡ್ತು. ಸೊ ಟಂಗ್ ಬೌಲಿಂಗ್ ಅಂದ್ರೆ ಆ ಬಾಲ್ಗೆ
ನಮ್ಮ ರಿಷಬ್ ಪಂತ್ ಅವರು LBW ಆಗಿ ಔಟ್ ಆಗ್ತಾರೆ. ಅದಾದ್ಮೇಲೆ ಗುರು ಏನ್ 430 ಆಗಿರೋರು 433 ಇರೋರು ಸಡನ್ ಆಗಿ ಈ ಲೆವೆಲ್ಗೆ 471 ಆಗಿರುತ್ತೆ, ಆಲ್ ಔಟ್. ಈ ಕಡೆ ನಮ್ಮ ಜಡೇಜಾ ಅವರು ಒಂದ್ 4 ಹಂಗ ಹಿಂಗ ಎಲ್ಲ ಹೊಡಿತಾರೆ, ಒಂದು ಜುಪ್ ಅಂತ ಬಂದು ಎಲ್ಲ ಹೊಡಿತಾರೆ. ಬಟ್ ಟೇಲ್ ಎಂಡರ್ ಜೊತೆ ಎಷ್ಟಂತ ಆಡ್ತಾರೆ ಹೇಳಿ, ಅದ್ರಲ್ಲೂ ಸ್ಪೆಷಲಿ ಟಂಗ್ ಆ ತರ ಬೌಲಿಂಗ್ ಮಾಡ್ಬೇಕಾದ್ರೆ ಬುಸಕ್ ಅಂತ ಬೋಲ್ಡ್ ಆಗ್ಬಿಡ್ತಾರಪ್ಪ. ಸೊ ಕೊನೆಯಲ್ಲಿ ಎಂಡ್ ಆಫ್ ದ ಡೇ ಏನಂತಂದ್ರೆ 471 ರನ್ಗೆ ಆಲ್ ಔಟ್ ಆಗ್ತಾರೆ ನಮ್ಮ ಭಾರತ ತಂಡ. ಆಮೇಲೆ ಈ ಕಡೆ ಬೆನ್ ಡಕೆಟ್ ಮತ್ತೆ ಜಾಕ್ ಕ್ರೋಲಿ ಬರ್ತಾರೆ, 471 ನಾವು ಲೀಡ್ ತಗೋಣ, ಅಲ್ಲಿವರೆಗಾದ್ರೂ ಟಚ್ ಮಾಡೋಣ ಅಂತ ಬರ್ತಾರೆ. ಈ ಕಡೆ ಜಾಕ್ ಕ್ರೋಲಿ ಅಣ್ಣ ಇನ್ನೇನೋ ಒಂದು ಆ ಕಡೆ ಈ ಕಡೆ ನಾನು ಸ್ವಲ್ಪ ಟೆಂಪರ್ಮೆಂಟ್ ತೋರಿಸಿ ಹೊಡಿ ಅಣ್ಣ ಗುರು ಅನ್ನಷ್ಟರಲ್ಲಿ ಈ ಕಡೆ ಅಂತೂ ಬುಮ್ರಾಸ್ತ್ರ ಗೊತ್ತಲ್ಲ, ನಮ್ಮ ಬ್ರಹ್ಮಾಸ್ತ್ರ ಯಾರು ಅಂದ್ರೆ ಬುಮ್ರಾಸ್ತ್ರ. ಸೊ ಬುಮ್ರಾಸ್ತ್ರ ಬುಸುಕ್ಕಂತ ಹೆಂಗ್ ಬರುತ್ತೆ ಗುರು, ಅದು ಬಾಲ್ ಮಾತ್ರ ಅಂದ್ರೆ ಅನ್ಪ್ಲೇಯಬಲ್ ಅಂತಾರೆ ನೋಡಿ ಆ ತರ. ಸೊ ಜಾಕ್ ಕ್ರೋಲಿ ಹೆಂಗೋ ಇದು ಯಾರಾದ್ರೂ ಇದ್ರು ಔಟ್ ಆಗ್ತಿದ್ರು ಬಿಡಿ ಗುರು ಅನ್ನೋ ತರ ಇತ್ತು ಆ ತರ. ಸೊ ಕರುಣ್ ಅವರು ಒಳ್ಳೆ ಕ್ಯಾಚ್ ಹಿಡಿತಾರೆ, 4 ರನ್ಗೆ 1ನೇ ವಿಕೆಟ್ ಪತನ. ಬಟ್ ಬುಮ್ರಾ ಓವರಲ್ಲೇ ಗುರು 5th ಓವರ್ ಆಮೇಲೆ 7th ಓವರಲ್ಲಿ 11 ರನ್ ಮತ್ತೆ 16 ರನ್ ಇರ್ಬೇಕಾದ್ರೆ ಯಾರು ಬೆನ್ ಡಕೆಟ್ ಇರ್ಬೇಕಾದ್ರೆ ಕ್ಯಾಚ್ ಡ್ರಾಪ್ ಆಗುತ್ತೆ ಗುರು. ಸೊ ಇದು ಹೆಂಗಂತಂದ್ರೆ ಫೀಲ್ಡಿಂಗ್ ಮಾತ್ರ ಒಂಥರ ಯಾಕೆ ಗುರು ಹಿಂಗ್ ಫೀಲ್ಡಿಂಗ್ ಮಾಡ್ತಾರೆ ಅಂತ, ಯಾಕಂತಂದ್ರೆ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತಾರಲ್ಲ. ಸೊ ಇದು ಟೆಸ್ಟ್ ಮ್ಯಾಚ್ ಅಲ್ಲಂತೂ ಬರದೇ ಅಪರೂಪ ಅನ್ನೋ ತರ ಇರುತ್ತೆ ಗುರು ಕೆಲವೊಂದು ಪಿಚ್ಗಳಲ್ಲಿ. ಸೊ ಇದು ಈ ಪಿಚ್ ಅಲ್ಲಂತೂ ಬರದೇ ಅಪರೂಪ ಕ್ಯಾಚ್ ಏನೋ ಅನ್ನೋ ತರ. ಸೊ ಆ ಟೈಮಲ್ಲಿ ಬೆನ್ ಡಕೆಟ್ ಅವ್ರದ್ದು ಕ್ಯಾಚ್ ಬಿಡ್ತಾರೆ ಜೈಸ್ವಾಲ್ ಮತ್ತೆ ಜಡೇಜಾ ಓಕೆ ಅದು ಪರವಾಗಿಲ್ಲ ಡಿಫಿಕಲ್ಟ್ ಇತ್ತು ಅಂತ, ಬಟ್ ಜಡೇಜಾ ರೇರ್ ಗುರು ಅದು ಕ್ಯಾಚ್ ಬಿಡೋದು. ಸೊ ಈ ಕಡೆ ಓಲಿ ಪಾಪ್ದು ಒಂದು ಕ್ಯಾಚ್ ಬಿಡ್ತಾರೆ 60 ರನ್ ನೋಡಿದಾಗ. ಫೀಲ್ಡಿಂಗ್ ಅದು ಆ ಕಡೆ ಈ ಕಡೆನೇ ಇತ್ತು ಗುರು, ಒಂಥರ ಏನ್ ಬೌಲಿಂಗ್ ನಮ್ ಮೊದ್ಲೇ ಬುಮ್ರಾನೇ ವಿಕೆಟ್ ತೆಗಿತಾ ಇರೋದು. ಸೊ ಬುಮ್ರಾ ಅವರಲ್ಲೇ ನೀವು ಹಿಂಗೆಲ್ಲ ಕ್ಯಾಚ್ ಬಿಟ್ರೆ ಹೆಂಗೆ ಗುರು ಅನ್ನೋ ತರ ಆಗ್ಬಿಡ್ತು. ಬಟ್ ಈ ಕಡೆ ಓಲಿ ಪಾಪ್ ಅಂಡ್ ಬೆನ್ ಡಕೆಟ್ ಇಬ್ರು ರಚ್ಕೆದ್ಬಿಟ್ಟು ಪಾರ್ಟ್ನರ್ಶಿಪ್ ಎಲ್ಲ ಮಾಡ್ತಾ ಇರ್ತಾರೆ. 126 ರನ್ ಆಗಿರುತ್ತೆ ಆ ಟೈಮಲ್ಲಿ. ಡಕೆಟ್ ವಿಕೆಟ್ ಯಾರು ತೆಗ್ದಿದ್ದು, ಮತ್ತೆ ಬುಮ್ರಾನೇ ಬಂದು ತೆಗಿಬೇಕಾಗಿತ್ತು ಗುರು. ಸೊ ಬುಮ್ರಾನೇ ಬಂದ್ಬಿಟ್ಟು ಬೆನ್ ಡಕೆಟ್ ವಿಕೆಟ್ ತೆಗಿತಾರೆ, ಬುಸಕ್ ಅಂತ ಬೋಲ್ಡ್ ಆಗ್ತಾರೆ ಈ ಕಡೆ ನಮ್ಮ ಬೆನ್ ಡಕೆಟ್ ಅವರು. ಆಮೇಲೆ ಓಲಿ ಪಾಪ್ ಮತ್ತೆ ಈ ಕಡೆ ಜೋ ರೂಟ್ಗೆ ಫಸ್ಟ್ಗೆ ಒಂದು 10 ರನ್ ಹೊಡಿಬೇಕಾದ್ರೆ ಕುತ್ತಿಗೆ ಬಂದಂಗಾಗಿತ್ತು ಗುರು, ಆ ತರ ಬೌಲಿಂಗ್ ಎಲ್ಲ ಮಾಡ್ತಾ ಇದ್ರು. ಬಟ್ ಈ ಕಡೆ ಪೋಪ್ ಅಂತೂ ಒಂಥರ ಇಂಟೆಂಟ್ ಅಂತೂ ಕ್ರೇಜ್ ಆಗಿತ್ತು, ಆಮೇಲೆ ಡಿಟರ್ಮೆಂಟ್ ಆಗಿ ಬಂದಿದ್ರು ಅನ್ಸತ್ತೆ. ಹೊಡೆದ್ರೆ ಗುರು 100 ಇವತ್ತೇ ಮುಗಿಸ್ಬೇಕು ನಾನು ಅನ್ನೋತರ ಕೊನೆ 100 ಕೂಡ ಹೊಡೆದ್ರಪ್ಪ ಓಲಿ ಪಾಪು. ಈ ಕಡೆ ಜೋ ರೂಟ್ ಅಣ್ಣ ಅಂತೂ ರೊಚ್ಕೆದ್ಬಿಟ್ಟು ಬ್ಯಾಟಿಂಗ್ ಮಾಡ್ತಾ ಇದ್ರು, ಸೆಟ್ ಆಗಿದ್ದಾರೆ ಅನ್ನೋ ತರ. ಬಟ್ ಕೊನೆಯಲ್ಲಿ ಇನ್ನೊಂದು 15 ನಿಮಿಷ ಬಾಕಿ ಇದೆ ಗುರು, ಡೇ ಮುಗೀತಿದೆ ಆಯ್ತು ಮುಗಿಯುತ್ತೆ ಒಂದು 15 ನಿಮಿಷದಲ್ಲಿ ಅಂತ ಅನ್ನೋಷ್ಟರಲ್ಲಿ ಈ ಕಡೆ ಬುಮ್ರಾ ಬಂದ್ಬಿಟ್ಟು ಜೋ ರೂಟ್ ನ ಔಟ್ ಮಾಡ್ತಾರೆ ಗುರು. ಕ್ಲಾಸಿಕಲ್ ಬೌಲಿಂಗ್ ಅಪ್ಪ, ಅಂದ್ರೆ ಒಂಥರ ಹೆಂಗಂತಂದ್ರೆ ಜೋ ರೂಟ್ ನ 10 ಸರಿ ಔಟ್ ಮಾಡಿದ್ದಾರೆ, ಅದು 290 ರನ್ ಕೊಟ್ಬಿಟ್ಟು ಅಷ್ಟೇ. ಸೊ 290 ರನ್ಗೆ 10 ಸರಿ ಔಟ್ ಮಾಡಿದ್ರೆ 10 ಸರಿ ಡಿಸ್ಮಿಸಲ್ ಮಾಡಿದ್ದಾರೆ ಅಂದ್ರೆ ಅದು ಹೆಂಗಂದ್ರೆ ಒಂಥರ ಸಿಮಿಲರ್ ಡಿಸ್ಮಿಸಲ್ ಗುರು. ಲಾರ್ಡ್ಸ್ ಅಲ್ಲೂ ಹಿಂಗೆ ನೋಡ್ದಂಗಿತ್ತು. ಸೊ ಆ ತರ ಸಿಮಿಲರ್ ಡಿಸ್ಮಿಸಲ್ ಮಾಡ್ದಂಗಿತ್ತು. ಕ್ರೇಜಿ ಬೌಲಿಂಗ್ ಅಪ್ಪ ಬುಮ್ರಾ ಅವ್ರ ಕಡೆಯಿಂದ. ಏನಂದ್ರೆ ಇವಾಗ ಜೋ ರೂಟ್ ಔಟ್ ಆಗ್ತಾರೆ, ಹ್ಯಾರಿ ಬ್ರೂಕ್ ಬರ್ತಾರೆ. ಸೊ ಹ್ಯಾರಿ ಬ್ರೂಕ್ ಅಣ್ಣ ಬಂದ್ಬಿಟ್ಟು ಸುಮ್ಮನೆ ಸ್ವಲ್ಪ ನೋಡ್ಕೊಂಡಾದ್ರೂ ಆಡ್ಬೇಕಲ್ವಾ, ಅಣ್ಣ ರಾಜ್ಗೆದ್ಬಿಟ್ಟು ಬೌನ್ಸರ್ಗೆ ಹೊಡಿಯಕ್ ಹೋಗ್ತಾರೆ. ಅದು ಕ್ಯಾಚು ನಮ್ಮ DSP ಸರ್ ಜುಪ್ ಅಂತ ಡೈ ಬಿದ್ದು ಹಿಡಿತಾರೆ. ಪ್ರಾಬ್ಲಮ್ ಏನು ಅಂದ್ರೆ ಈ ಕಡೆ ನಮ್ಮ ಬುಮ್ರಾ ಅವರು ಅವರಲ್ಲಿ ಆಲ್ರೆಡಿ 2-3 ನೋಬಾಲ್ ಹಾಕಿದ್ರು ಗುರು, ಮತ್ತೆ ನೋಬಾಲ್ ಅದು ವಿಕೆಟ್ ಹೋಗಿರೋ ಬಾಲ್ ನೋಬಾಲ್ ಆಗ್ಬಿಡ್ಬೇಕಾ ಏನ್ ಗುರು ಇದು. ನಾವು ಲೈವ್ ಬೇರೆ ಬಂದಿದ್ವಿ, ರಿಯಾಕ್ಷನ್ ಒಂಥರ ಹೂ ಅಂತ ಇರೋದು ಏನ್ ಗುರು ಹಿಂಗಾಯ್ತು. ಬಟ್ ಏನೇ ಹೇಳಿ ಇವಾಗ ಬುಮ್ರಾನೇ ಅಲ್ವಾ 3 ವಿಕೆಟ್ ಅವ್ರು ತೆಗ್ದಿದ್ದು. ಸೊ ಏನು ಹೇಳಕ್ಕಾಗಲ್ಲ ಅಂತ ಆ ಟೈಮಲ್ಲಿ ನೋಬಾಲ್ ಬಿದ್ದಿರಲಿಲ್ಲ ಅಂದಿದ್ರೆ ಒಂಥರ ಕ್ರೇಜ್. 4 ವಿಕೆಟ್ ಹೋಗಿರೋದು ಗುರು, ಹ್ಯಾರಿ ಬ್ರೂಕ್ ವಿಕೆಟ್ ಹೋಗಿರೋದು 209 ರನ್ 4 ವಿಕೆಟ್ ಏನೋ ಆ ತರ ನೋಡ್ಬೋದಾಗಿತ್ತು. ಆ ಸ್ಕೋರ್ ಕಾರ್ಡ್ ಅಲ್ಲಿ 4 ಬಂದಿರುತ್ತಲ್ವಾ, ಅದು ಒಂಥರ ಭಾರತ ತಂಡಕ್ಕೆನೆ 2ನೇ ದಿನ ಅಂತ ಹೇಳ್ಬೋದಾಗಿತ್ತು. ಸೊ ನಾಳೆ ನೋಡೋಣ ಡೇ 3 ಯಾರು ಜೊತೆಗೆ ನಿಲ್ತಾರೆ ಬುಮ್ರಾ ಜೊತೆಗೆ. ಸೊ ಒಂಥರ ಕ್ರೇಜಿ ಬೌಲಿಂಗ್ ಮಾಡಿ ಆದಷ್ಟು ಬೇಗ ಆಲ್ ಔಟ್ ಮಾಡ್ಲಿ ಗುರು. 400 ಒಳಗಡೆ ಅಲ್ಲ 350 ಒಳಗಡೆ ಮಾಡಿದ್ರಂತೂ ಮುಗ್ದೋಯ್ತು ಬಿಡಿ, ಕ್ರೇಜ್ ಆಗುತ್ತೆ. ಅಂದ್ರೆ 100 ಮೇಲೆ ಒಂಥರ ಲೀಡ್ ಬರ್ಬೇಕು ನೋಡಿ, ಆ ತರ ಏನಾದ್ರು ಮಾಡಿದ್ರೆ ಸಖತ್ತಾಗಿರುತ್ತೆ. ಸೊ ನಾವು 3rd ಬ್ಯಾಟಿಂಗ್ ಮಾಡ್ಬಿಟ್ಟು ಆಮೇಲೆ 4th ಬ್ಯಾಟಿಂಗ್ ಅಲ್ಲಿ ಅವ್ರ ಮೇಲೆ ಪ್ರೆಷರ್ ಆಗ್ಬೋದು ಆ ತರ. ಸೊ ಡೇ 3 ಒಂಥರ ಕ್ರೇಜಿ ಕ್ರೂಷಿಯಲ್ ಆಗುತ್ತೆ ಗುರು, ನಾಳೆ ನೋಡ್ಬೇಕು, ಮಜಾ ಇರುತ್ತೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಇದಾಗಿತ್ತು ಗುರು ಡೇ 2 ರಿವ್ಯೂ. ಸೊ ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮ್ಮ ಪಂತ್ ಅವ್ರ ಬಗ್ಗೆ ಆಮೇಲೆ ಬುಮ್ರಾ ಅವ್ರ ಬಗ್ಗೆ ನಿಮ್ಗೆ ಯಾರ ಬಗ್ಗೆ ಏನ್ ಹೇಳ್ಬೇಕು ಅಂತ ಪ್ಲೀಸ್ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್, ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ, ನಮಸ್ಕಾರ.